ಹೃದಯ ಸಮಸ್ಯೆ ಅಂತ ಹೇಳಿದರೆ ರಾಜ್ಯದ ಜನತೆಗೆ ಮೊದಲು ನೆನಪುವಾಗುವಂಥದ್ದೇ ಜಯದೇವ ಆಸ್ಪತ್ರೆ. ಅಂತಹ ಆಸ್ಪತ್ರೆಯನ್ನು ಇಷ್ಟು ವರ್ಷಗಳ ಕಾಲ ಕಟ್ಟಿ ಬೆಳೆಸಿದಂತಹ CN ಮಂಜುನಾಥ್ ಅವರು ನಾಳೆ ನಿವೃತ್ತಿಯನ್ನು ಪಡಿತಾ ಇದ್ದಾರೆ. ಸೊ ಅವರೇ ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸುದೀರ್ಘ ಪಯಣ, 16 ವರ್ಷ ಅಂದರೆ ಸುಮ್ಮನೆ ಅಲ್ಲ. ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರಿ, ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀರಾ, ನಿವೃತ್ತಿ ಹೊಂದುತ್ತಾ ಇದ್ದೀರಾ, ಏನು ಹೇಳ್ತೀರಾ? ಅಂದರೆ ಕಳೆದ 16 ವರ್ಷದಲ್ಲಿ 500% ಪ್ರಗತಿಯನ್ನು ನಾವು ನೋಡಿದ್ದೇವೆ. ಈ ಆಸ್ಪತ್ರೆಯಲ್ಲಿ ಸುಮಾರು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. 8 ಲಕ್ಷ ಆಪರೇಷನ್ಸು, ಪ್ರೊಸೀಜರ್ಸು, ಕ್ಯಾಥ್ಲ್ಯಾಬ್ ಪ್ರೊಸೀಜರ್ಸು ಒಟ್ಟಾರೆ ಆಗಿದೆ. ಬಹಳ ಮುಖ್ಯವಾದದ್ದು, ಹಣ ಇರಲಿ ಇಲ್ಲದೇ ಇರಲಿ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ನಾವು ಜಾರಿಗೊಳಿಸಿದ್ದೇವೆ. ಮತ್ತು ಸೇವಾ ಮನೋಭಾವ ಮತ್ತು ಮಾನವೀಯತೆ ಮತ್ತು ಹೃದಯವಂತಿಕೆ ಅನ್ನುವ ಪರಿಕಲ್ಪನೆಯನ್ನು ನಾವು ಹುಟ್ಟುಹಾಕಿದ್ದೇವೆ ಸಂಸ್ಥೆಯಲ್ಲಿ. ಸರ್ಕಾರ ಕೂಡ ಸಹಾಯ ಮಾಡ್ತಾ ಬಂದಿದೆ. ಅದರ ಜೊತೆಗೆ ದಾನಿಗಳು ತುಂಬ ಹೆಚ್ಚು ಸಂಖ್ಯೆಯಲ್ಲಿ ಸುಮಾರು 50ರಿಂದ 60 ದಾನಿಗಳು, ಸಂಘ ಸಂಸ್ಥೆಗಳು ಇವತ್ತು ನಿರಂತರವಾಗಿ ಜಯದೇವ ಆಸ್ಪತ್ರೆಗೆ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ಇವತ್ತು ಜಯದೇವ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳು ಕೇವಲ ಎಲ್ಲ ವರ್ಗದ ಜನರು ಕೂಡ ಬರ್ತಾಯಿದ್ದಾರೆ. ಆಟೋ ರಿಕ್ಷಾದಲ್ಲಿರೋರು ಬರ್ತಾರೆ, ಅಥವಾ BTS ಬಸ್ಸಲ್ಲಿರೋರು ಬರ್ತಾರೆ, KSRTC ಬಸ್ಸಲ್ಲಿರೋರು ಬರ್ತಾರೆ, ಆಡಿ ಕಾರು, ಬೆಂಚ್ ಕಾರಲ್ಲಿರೋರು ಬರ್ತಾರೆ. ಇದರ ಅರ್ಥ ಇಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇದೆ. ಹೀಗಾಗಿ ಇವತ್ತು ಜನರ ವಿಶ್ವಾಸವನ್ನು ಕಳಿಸಿದೆ. ಇವತ್ತು ಇದು ಜನರ ಆಸ್ಪತ್ರೆ ಆಗಿದೆ, ಜನರ ಹೃದ್ರೋಗ ಕೇಂದ್ರ ಆಗಿದೆ. ಮತ್ತು ಸುಮಾರು ಆಸ್ಪತ್ರೆ ಕೂಡ 500% ಪ್ರಗತಿಯನ್ನು ಸಾಧಿಸಿದ್ದು, ಇದು ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಹೃದ್ರೋಗ ಆಸ್ಪತ್ರೆಯಾಗಿ ಹೊರಹೊಮ್ಮಿದೆ. ಮತ್ತು ಬೇರೆ ಆಸ್ಪತ್ರೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಇದು ಮಾದರಿಯಾಗಿದೆ ಮತ್ತು ಖಾಸಗಿ ಆಸ್ಪತ್ರೆಗೆ ಪೈಪೋಟಿಯಾಗಿದೆ. ಹೌದು ಸರ್, ನೀವೇ ಹೇಳ್ತಿದ್ರಿ, ಈಗ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಯಾವುದೇ ಕಮ್ಮಿ ಇಲ್ಲದಂತೆ ಸಾಕಷ್ಟು ಜನರಿಗೆ ಜಯದೇವ ಆಸ್ಪತ್ರೆ ಅಂದರೆ ಅದು ಸರ್ಕಾರಿ ಆಸ್ಪತ್ರೆ ಅಂತ ಗೊತ್ತೇ ಇರಲಿಲ್ಲ. ಸೊ ಎಲ್ಲರೂ ಕೂಡ ಖಾಸಗಿ ಆಸ್ಪತ್ರೆ ಅನ್ನುವಂತಹ ಮಟ್ಟಿಗೆ ನೋಡ್ತಾ ಇದ್ರು. ಇನ್ನು ಮುಂದೆ ಯಾವ ರೀತಿಯಾಗಿ ಸಲಹೆಗಳನ್ನು ಕೊಡ್ತೀರಾ ನೀವು? ಬಂದಂಥ ನಿರ್ದೇಶಕರಿಗೆ ಏನಾದರೂ ಸಲಹೆಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ತೀರಾ? ಯಾವ ರೀತಿ ನಡೆಸ್ಕೊಂಡು ಹೋಗೋದಕ್ಕೆ? ಯಾವ ರೀತಿ ಆಡಳಿತಾತ್ಮಕ ವ್ಯವಸ್ಥೆ ಇದೆ ಅಥವಾ ಚಿಕಿತ್ಸಾ ವ್ಯವಸ್ಥೆ ಇದೆ, ಅದೇ ರೀತಿ ಮುಂದುವರಿಬೇಕಾಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಉತ್ತಮ ಹೆಜ್ಜೆಗಳನ್ನು ಬಿಟ್ಟೋದ್ರೆ ಸಾಮಾನ್ಯವಾಗಿ ಅದೇ ಹೆಜ್ಜೆಗಳು ಮುಂದುವರಿಯುವ ವಿಶ್ವಾಸ ನನಗಿದೆ. ಯಾಕೆಂದರೆ ಇಲ್ಲಿ ಇರತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಕಾಳಜಿ ಇದೆ. ಹೀಗಾಗಿ ಅದೇ ಮುಂದುವರಿಯುತ್ತೆ. ಮತ್ತು ಇವತ್ತು ಈ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಭೇಟಿ ಮಾಡಿದಂಥ ಒಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಹೆಲ್ತ್, ಅಂದರೆ ಕೇಂದ್ರೀಯ ಆರೋಗ್ಯ ಸ್ಥಾಯಿ ಸಮಿತಿ, 15 ಜನ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟು ಈ ಆಸ್ಪತ್ರೆಯನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದರು, ಇಡೀ ಭಾರತ ದೇಶದಕ್ಕೆ ಎಲ್ಲ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಜಯದೇವ ಆಸ್ಪತ್ರೆಯ ಮಾಡೆಲ್ ಅಥವಾ ಮಂಜುನಾಥ್ ಅವರ ಮಾಡೆಲ್ನ ಅನುಕರಣೆ ಮಾಡಬೇಕು ಅನ್ನುವ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಏಕೆಂದರೆ ಇದು ಕೇವಲ ಒಬ್ಬರಿಂದ ಆಗೋದಿಲ್ಲ. ಸೊ ನಾನು ಒಂದು ಮುಂದಾಳತ್ವ ಮತ್ತು ನಾಯಕತ್ವವನ್ನು ಕೊಟ್ಟಿದ್ದೇನೆ. ಬಟ್ ನನ್ನ ಲಾಂಛನ ಏನಪ್ಪ ಅಂದರೆ ಮಾನವೀಯತೆ ಮತ್ತು ಹೃದಯವಂತಿಕೆ, ಜೊತೆಗೆ ತಜ್ಞತೆ ಕೂಡ ಇದೆ ಇಲ್ಲಿ. ಸೊ ಉತ್ತಮವಾದ ತಜ್ಞರಿದ್ದಾರೆ. ಮತ್ತು ಭಾರತ ದೇಶಕ್ಕೆ ನಾವು ಸುಮಾರು 350 ಹೃದ್ರೋಗ ತಜ್ಞರನ್ನು ತರಬೇತಿ ಮಾಡಿಕೊಟ್ಟಿದ್ದೇವೆ. ಹೀಗಾಗಿ ಇಡೀ ನಮ್ಮ ಹೃದ್ರೋಗ ಕ್ಷೇತ್ರದ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಂಥ ನೆಮ್ಮದಿ ಇದೆ. ಸರ್, ಮುಂದಿನ ನಡೆ ಏನು ಅಂತಂದು ಸಾಕಷ್ಟು ಜನರ ಪ್ರಶ್ನೆ ಆಗಿರುವಂಥದ್ದು. ಮಂಜುನಾಥ್ ಸರ್ ನೆಕ್ಸ್ಟ್ ಏನು ಮಾಡ್ತಾರೆ? ನಾನು ಈಗಾಗಲೇ ಹೇಳಿದ್ದೀನಿ, ನನ್ನ ಹೃದ್ರೋಗದ ತಜ್ಞತೆ ಅಥವಾ ನನ್ನ ವೈದ್ಯ ವೃತ್ತಿ ಮುಂದುವರಿಯುತ್ತೆ. ನೋಡಿದ್ರಲ್ಲ, ಇವಿಷ್ಟು ನಿರ್ದೇಶಕರಾಗಿರುವಂತಹ CN ಮಂಜುನಾಥ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.